ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮುನ್ನೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯವಾಗ ಯೆರೆಮೀಯ ಪ್ರವಾದಿ 42ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 12ನೇ ವಾಕ್ಯ. ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 42 ವರ್ಸ್ 7-12. 10 ದಿವಸಗಳಾದ ಮೇಲೆ ಯೆಹೋವನ ವಾಕ್ಯವು ಯೆರೆಮೀಯನಿಗೆ ಬಂತು. ಆಗ ಕಾರೇಶಿನ ಮಗ ಯೋಹಾನನನ್ನು ಅವನ ಸಂಗಡ ಇದ್ದ ಸೈನ್ಯಾಧಿಪತಿಗಳೆಲ್ಲರನ್ನು ಕಿರಿಯರು ಮೊದಲುಗೊಂಡು ಹಿರಿಯರವರೆಗೆ ಜನರೆಲ್ಲರನ್ನು ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವಾತನ ಮುಂದೆ ನಿಮ್ಮ ವಿಜ್ಞಾಪನೆಯನ್ನು ತರುವುದಕ್ಕೆ ನನ್ನನ್ನು ಕಳಿಸಿದ್ದೀರೋ ಆ ಇಸ್ರಾಯೇಲಿನ ದೇವರಾದ ಯೆಹೋವನು ಹೀಗೆ ಹೇಳುತ್ತಾನೆ, ನೀವು ಇನ್ನು ಈ ದೇಶದಲ್ಲಿ ವಾಸ ಮಾಡಿದರೆ ನಾನು ನಿಮ್ಮನ್ನು ಕೆಡವದೆ ಕಟ್ಟುವೆನು, ಕಿತ್ತು ಹಾಕದೆ ನೆಡುವೆನು. ಏಕೆಂದರೆ ನಾನು ನಿಮಗೆ ಮಾಡಿರುವ ಕೇಡಿನ ವಿಷಯ ಪಶ್ಚಾತ್ತಾಪ ಪಡುತ್ತೇನೆ. ನೀವು ಭಯಪಡುವ ಬಾಬಿಲೋನಿನ ಅರಸನಿಗೆ ಭಯಪಡಬೇಡಿರಿ, ಅವನಿಗೆ ಭಯಪಡಬೇಡರೆಂದು ಯೆಹೋವನು ಹೇಳುತ್ತಾನೆ. ಏಕೆಂದರೆ ನಿಮ್ಮನ್ನು ರಕ್ಷಿಸುವುದಕ್ಕೂ ಅವನ ಕೈಗೆ ನಿಮ್ಮನ್ನು ತಪ್ಪಿಸುವುದಕ್ಕೂ ನಾನು ನಿಮ್ಮ ಸಂಗಡ ಇದ್ದೇನೆ. ಇದಲ್ಲದೆ ನಾನು ನಿಮಗೆ ಕರುಣೆಯನ್ನು ತೋರಿಸುವೆನು. ಆಗ ಅವನು ನಿಮ್ಮನ್ನು ಕರುಣಿಸಿ ನಿಮ್ಮನ್ನು ತಿರುಗಿ ನಿಮ್ಮ ಸ್ವದೇಶಕ್ಕೆ ಬರಮಾಡುವನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ದೇವರ ಆದರಣೆಯ ಮಾತು, ರಕ್ಷಣೆಯ ಮಾತು, ಭರವಸೆಯ ಮಾತು, ನಿರೀಕ್ಷೆಯ ಮಾತುಗಳು ನೋಡ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ನಾನು ಅನ್ಕೋತೀವಿ, ಯೆರೆಮೀಯ ಪ್ರವಾದಿ ಪುಸ್ತಕನೇನಾದರೂ ಓದಿದ್ರೆ ಜನರು ದೇವರಿಗೆ ಹವಿದಾರಾಗೋದನ್ನ ಅವ್ರು ಯಾವತ್ತೂ ಜೀವನದಲ್ಲಿ ಮಾಡೋದೇ ಇಲ್ವೇನೋ ಅಂತ ನಾನು ನಂಬ್ತೇನೆ. ಯೆರೆಮೀಯ ಪ್ರವಾದಿ ಪುಸ್ತಕವನ್ನು ಓದಬೇಕು. ಆಗ ಜನರಲ್ಲಿ ಹೇಗೆ ಆತ್ಮಿಕರಾಗಿ ಜೀವಿಸಬೇಕು ಅನ್ನೋ ಒಂದು ಖಚಿತವಾಗಿ ಗೊತ್ತಾಗುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇಸ್ರಾಯೇಲ್ ಜನರಲ್ಲೇ ಯೆರೆಮೀಯ ಪ್ರವಾದಿ ಪುಸ್ತಕನ ಅವ್ರು ಓದಿದ್ರೆ ಅವ್ರ ತಲೆಗಳಲ್ಲೂ ಸಹ ಇನ್ನು ಯಾವತ್ತು ದೇವರಿಗೆ ಅವಿಧೇಯರಾಗಲ್ಲ. ಆ ಮಟ್ಟಕ್ಕೂ ಅವರಲ್ಲಿ ಮಾರ್ಪಾಡು ಉಂಟಾಗುತ್ತೆ ಅಂತ ನಾನು ನಂಬ್ತೇನೆ. ದೇವರಿಗೆ ಸ್ತೋತ್ರ. ಸೊ ಆದರೆ ಇಲ್ಲಿ ದೇವರು ಅವರ ಅವಿಧೇಯತ್ವದ ನಿಮಿತ್ತವಾಗಿಯೇ ಅವ್ರನ್ನ ಬಾಬಿಲೋನ್ನ ಅರಸನ ಕೈಗೆ ಒಪ್ಪಿಸಿದ್ದಾರೆ. ಎಷ್ಟೊಂದು ಪುಸ್ತಕದಲ್ಲಿ ಓದಿ ನೋಡಿದ್ರೆ ಗೊತ್ತಾಗುತ್ತೆ ದೇವರು ಎಷ್ಟೊಂದು ಮಟ್ಟಕ್ಕೂ ಅವರು ಕೋಪವುಳ್ಳವರಾಗಿದ್ದಾರೆ, ಅಷ್ಟೇ ಕನಿಕರ ದಯವುಳ್ಳವರಾಗಿದ್ದಾರೆ ಅಂತ ನಾವು ವಾಕ್ಯ ಭಾಗದಲ್ಲಿ ನೋಡ್ತೀವಿ. ದೇವರಿಗೆ ಸ್ತೋತ್ರ. ಸೊ ಆದರೆ ಆ ದೇವರು ನುಡಿದಂತಹ ಪ್ರವಾದನೆಗಳೆಲ್ಲ ನೆರವೇರ್ತು ನಿಜ. ಈ ನಿರೀಕ್ಷೆಯ ಮಾತು ಎಷ್ಟೋ ಅದ್ಭುತವಾಗಿದೆ. ಅಳಿದುಳಿದವರನ್ನು ಉಪಯೋಗಿಸಿ ದೇವರು ಮಾಡೋಂಥ ಮಹಾಕಾರ್ಯಗಳು ಅಷ್ಟಿಷ್ಟ ಅಲ್ಲ. ದೇವರಿಗೆ ಸ್ತೋತ್ರ. ಸೊ ಅವರು ಭರವಸೆ ಕೊಡ್ತಾ ಇದ್ದಾರೆ, ಹೌದು ನೀವು ಅಲ್ಲಿದ್ದೀರಾ, ಭಯಪಡಬೇಡ್ರಿ, ನಾನು ನಿಮ್ಮನ್ನು ತಿರುಗಿ ಪುನಃಸ್ಥಾಪಿಸ್ತೇನೆ, ತಿರುಗಿ ದೇಶದಲ್ಲಿ ಬಂದು ನೆಲೆಸುವಂತೆ ಮಾಡ್ತೇನೆ. ನೀವು ಎಲ್ಲಿದ್ದರೂ ಸರಿ ನೀವು ಅವ್ರಿಗೆ ಭಯಪಡಬೇಡ್ರಿ, ನಾನಿದ್ದೇನೆ, ನನ್ನ ರಕ್ಷಣೆ, ನನ್ನ ಸಹಾಯ, ನನ್ನ ಆದರಣೆ ನಿಮಗಿದೆ, ನಾನೇ ನಿಮ್ಮನ್ನು ನಡೆಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಕಳಿಸಿದ್ದೇಕೆ? ಅವಿಧೇಯತ್ವ. ಇಸ್ರಾಯೇಲ್ ಜನರು ನಾವು ನೋಡಬೇಕಾದ್ರೆ ಮಲಾಕಿ ಪ್ರವಾದಿಯ ಪುಸ್ತಕದವರೆಗೂ ಸಹ ಅವರ ಅವಿಧೇಯತ್ವ ಅಷ್ಟಿಷ್ಟಲ್ಲ. ದೇವರು ಮಾತ್ರ ಅವ್ರನ್ನ ಎಷ್ಟು ಶಿಕ್ಷಿಸ್ತಾರೋ ಅಷ್ಟೇ ಅವ್ರನ್ನ ಕನಿಕರಿಸಿ, ಎಷ್ಟು ಅವ್ರು ತಿರಸ್ಕರಿಸ್ತಾರೋ ಅಷ್ಟೇ ಅವ್ರನ್ನ ಪ್ರೀತಿ ಮಾಡಿ ಬಹಳ ಅದ್ಭುತವಾದ ರೀತಿಯಲ್ಲಿ ನಡೆಸಿರೋಂಥ ರೀತಿ ಅಂತೂ ಬಹಳ ಬಹಳ ಅದ್ಭುತವಾಗಿದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಾನು ನಂಬ್ತೇನೆ ಯೆರೆಮೀಯ ಪ್ರವಾದಿ ಪುಸ್ತಕನ ಓದಿ ಅರ್ಥ ಮಾಡ್ಕೊಬಿಟ್ರೆ ಅವ್ರ ಜೀವಿತದಲ್ಲಿ ಯಾವತ್ತೂ ಸಹ ದೇವರಿಗೆ ಅವಿಧೇಯರಾಗಿ ಮನಸ್ಸುಳ್ಳವರಾಗಿರಲ್ಲ, ಮಾಡೋದೇ ಇಲ್ಲ ಅಂತ ಅಂದ್ಕೋತೀನಿ. ನಾವಾದರೂ ಅಷ್ಟೇ ದೇವರು ನಿಶ್ಚಯವಾಗಿ ಮಹಾಪ್ರೀತಿ ಉಳ್ಳವರ ತನಗಿದ್ದಾನೆ, ಕೃಪೆ ಉಳ್ಳಾತನಾಗಿದ್ದಾನೆ ನಿಜ. ಆದರೆ ತಪ್ಪುಗಳು ಹಿಂದಿನಿಂದನೂ ದೇವರು ಅನೇಕ ಪ್ರವಾದಿಗಳ ಮೂಲಕವಾಗಿ ಎಚ್ಚರಿಸಿದ್ದಾರೆ, ಅದಾದಮೇಲೆ ಆ ಕಾರ್ಯವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಆತನ ದೃಷ್ಟಿಗೆ ಮರೆಯಾಗಿರ್ತಕ್ಕಂಥದ್ದು ಸರ್ವ ಸೃಷ್ಟಿನಲ್ಲಿ ಯಾವುದೂ ಇಲ್ಲ. ನಾವು ಲೆಕ್ಕ ಒಪ್ಪಿಸಬೇಕಾಗಿರುವ ಆತನ ಮುಂದೆ ಸಮಸ್ತವು ಬಹಿರಂಗವಾದ್ದು ಬಯಲಾಗಿದ್ದು ಆಗಿದೆ ಅಂತ ವಾಕ್ಯ ಹೇಳುತ್ತಲ್ಲ, ಹೌದು. ಆದ್ದರಿಂದ ಮರೆಯಾಗಿ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗ್ತಕ್ಕಂಥವ್ರಿಗೆ ರಕ್ಷಣೆ ಇರುತ್ತೆ, ಆದರಣೆ ಇರುತ್ತೆ, ಸಹಾಯ ಇರುತ್ತೆ. ದೇವರಿಗೆ ಸ್ತೋತ್ರ. ತಿರುಗಿ ವಾಪಸ್ ಅವ್ರನ್ನ ಸ್ವದೇಶಕ್ಕೆ ತರಬೇಕಾದ್ರೆ ಅಲ್ಲಿ ಎಷ್ಟು ಅದ್ಭುತವಾಗಿ ಕಾರ್ಯಗಳು ಮಾಡಿದ್ರು ದೇವರು.
ಜೆರುಬ್ಬಾಬೆಲ್ ಇರ್ಬೋದು, ಆತನ ತಂಡ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ಎಜ್ರನ್ ಇರ್ಬೋದು, ಆ ತಂಡದಲ್ಲಿರ್ಬೋದು. ನೆಹೆಮ್ಯನ್ ಇರ್ಬೋದು, ಆತನ ತಂಡದವ್ರು ಇರ್ಬೋದು. ಬಹಳ ಅದ್ಭುತವಾಗಿ ದೇವರು ನಡೆಸಿದ್ರು. ಅವ್ರು ನಿಜವಾಗಲೂ ನಂಬಿಗಸ್ತರಾಗಿದ್ದಾರೆ, ನಿಜವಾಗಲೂ ಒಳ್ಳೆಯದನ್ನು ಪ್ರೀತಿ ಮಾಡೋರಾಗಿದ್ದಾರೆ. ಅವರ ಅವಿಧೇಯತ್ವಕ್ಕೆ ನಿಶ್ಚಯವಾಗಿ ಅವರು ಶಿಕ್ಷಿಸುವವರಾಗಿದ್ದಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾದರೆ ವಾಗ್ದಾನದ ಆಶೀರ್ವಾದಗಳು. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿಯೇ. ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತರೆ, ನೀವೆಷ್ಟು ಕನಿಕರ ದಯವುಳ್ಳ ದೇವರಾಗಿದ್ದೀರಾ, ಅಷ್ಟೇ ಕೆಟ್ಟದನ್ನು ನೀವು ದ್ವೇಷವರಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಾವು ನಂಬಿಗಸ್ತರಾಗಿ ವಿಧೇಯರಾಗೋದಕ್ಕೆ ಒಪ್ಪಿಸ್ಕೊಡ್ತೀವಿ. ನಂಬಿಗಸ್ತರಾಗಿ ನಿಮ್ಮ ಸಂರಕ್ಷಣೆಯನ್ನು, ಆದರಣೆಯನ್ನು, ಸಹಾಯವನ್ನು, ಆಶೀರ್ವಾದವನ್ನು ಹೊಂದ್ಕೋತೀವಿ. ಎಲ್ಲ ಮಹಿಮೆ ಘನವನ್ನು ನಿಮಗೆ ಸಲ್ಲಿಸ್ತೀವಿ. ಆಮೇನ್. ನಿಮ್ಮ ಆದರಣೆ, ಸಹಾಯ, ರಕ್ಷಣೆ ನಮಗಿರಲಿ, ಆಶೀರ್ವಾದ ನಮಗಿರಲಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯಿಂದ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.